ನಮಸ್ಕಾರ ಸ್ನೇಹಿತರೆ, ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಿರುವಂತ ವಿಚಾರ ಯಾವುದು ಅಂತ ಹೇಳೋದಾದ್ರೆ ಸೈಬರ್ ವಂಚನೆಗೆ ಒಳಗಾದ್ರೆ ತಕ್ಷಣ ಏನು ಮಾಡಬೇಕು ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಿರುವಂತ ವೀಕ್ಷಕರಾಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ದ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿವೆ. ಮೊಬೈಲ್ ಕರೆ, ವಾಟ್ಸಪ್ ಮೆಸೇಜ್, ಫೇಕ್ ಲಿಂಕ್, UPI ವಂಚನೆ, ನಕಲಿ ಲೋನ್ ಆಪ್, ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸಾವಿರಾರು ಜನರು ಮೋಸಕ್ಕೆ ಒಳಗಾಗ್ತಿದ್ದಾರೆ. ಹಾಗಾದ್ರೆ ಸೈಬರ್ ವಂಚನೆಗೆ ಒಳಗಾದ್ರೆ ತಕ್ಷಣ ಏನ್ ಮಾಡಬೇಕು? ಕಾನೂನು ಏನ್ ಹೇಳ್ತದೆ? ನಿಮ್ಮ ಹಣವನ್ನ ಮರಳಿ ಪಡೆಯಲು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇ ಅಂತ ಬಂದು ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನ ನೀಡಬೇಕು. ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಹೋಗಿದ್ರೆ ಅಥವಾ UPI ಮೂಲಕ ಮೋಸವಾಗಿದ್ರೆ ತಕ್ಷಣ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಬೇಕು. ನಿಮ್ಮ ಖಾತೆ ಅಥವಾ ಕಾರ್ಡ್ ಅನ್ನ ಬ್ಲಾಕ್ ಮಾಡಲು ತಿಳಿಸಬೇಕು ಬ್ಯಾಂಕಿನ ಸಿಬ್ಬಂದಿಗಳಿಗೆ. UPI ಐಡಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು. ಮತ್ತೆ ಬ್ಯಾಂಕ್ಗೆ ದೂರು ದಾಖಲಿಸಿ ಕಂಪ್ಲೇಂಟ್ ನಂಬರ್ ನ ಪಡೆದುಕೊಳ್ಬೇಕು. ಅಂದ್ರೆ ಮೊದಲನೇ ಕೆಲವು ಗಂಟೆಗಳು ಅತ್ಯಂತ ಮಹತ್ವದ್ದಾಗಿರ್ತದೆ. ಮತ್ತೆ ಎರಡನೇ ಹಂತದ ಬಗ್ಗೆ ನಾವು ತಿಳ್ಕೊಳ್ಳುವಂತದ್ದಾದ್ರೆ 1930 ಸಹಾಯವಾಣಿಗೆ ಕರೆಯನ್ನ ಮಾಡಬೇಕಾಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಭಾರತ ಸರ್ಕಾರದ ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿ ಸಂಖ್ಯೆ 1930. ಮೋಸ ನಡೆದ ತಕ್ಷಣ 1930ಕ್ಕೆ ಕರೆ ಮಾಡಿದರೆ ನಿಮ್ಮ ಹಣವನ್ನು ತಡೆಯುವ ಸಾಧ್ಯತೆ ಹೆಚ್ಚಿರ್ತದೆ. ಮತ್ತೆ ಏನು ನೀವು ಕರೆಯನ್ನ ಮಾಡ್ತೀರಿ ಆ ಸಂದರ್ಭದಲ್ಲಿ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಬ್ಯಾಂಕ್ ವಿವರ, ವಹಿವಾಟಿನ ಸಮಯ ಅಂದ್ರೆ ಯಾವ ಸಮಯದಲ್ಲಿ ನಿಮ್ಮ ಹಣ ನಿಮ್ಮ ಅಕೌಂಟ್ನಿಂದ ಹೋಯಿತು ವಿಚಾರವನ್ನ ತಿಳಿಸಬೇಕಾಗ್ತದೆ. ಮತ್ತೆ ಕಳೆದುಕೊಂಡದ್ದು ಎಷ್ಟು ಮೊತ್ತ ಆ ವಿವರವನ್ನ ಪೂರ್ತಿ 1930 ಸಹಾಯವಾಣಿ ಕರೆಗೆ ಮಾಡಿದ ಸಂದರ್ಭದಲ್ಲಿ ಸಲ್ಲಿಸಬೇಕಾಗ್ತದೆ. ಮತ್ತೆ ಮೂರನೇ ಅಂತ ಬಂದು ಆನ್ಲೈನ್ ನಲ್ಲಿ ದೂರು ಸಲ್ಲಿಸುವಂತದ್ದು. ರಾಷ್ಟ್ರೀಯ ಸೈಬರ್ ಅಪರಾಧ ಪೋರ್ಟಲ್ ನಲ್ಲಿ ದೂರು ದಾಖಲಿಸಿ ಅಗತ್ಯ ದಾಖಲಾತಿಗಳನ್ನ ಸಲ್ಲಿಸಬೇಕಾಗ್ತದೆ. ಅದು ಯಾವುದು ಅಂತ ಹೇಳೋದಂತಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟು, ಮತ್ತೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಶಾಟ್ಗಳು, ವಾಟ್ಸಪ್ನಲ್ಲಿ ಅಕಸ್ಮಾತ್ ಚಾಟ್ ಮಾಡಿದ್ರೆ ಆ ಚಾಟ್ಗಳು, SMS ಬಂದಿದ್ರೆ SMS ವಿವರಗಳು, ಮತ್ತೆ ಟ್ರಾನ್ಸಾಕ್ಷನ್ ID ಅಂದ್ರೆ ಏನು ನೀವು ಹಣವನ್ನ ಟ್ರಾನ್ಸ್ಫರ್ ಮಾಡೋ ಸಂದರ್ಭದಲ್ಲಿ ಏನು ಟ್ರಾನ್ಸಾಕ್ಷನ್ ಬಂದಿರುತ್ತೆ ಅದು ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನ, ಎಲ್ಲಾ ಸಾಕ್ಷ್ಯಗಳನ್ನ ನೀವು ಸೈಬರ್ ರಾಷ್ಟ್ರೀಯ ಅಪರಾಧ ಪೋರ್ಟಲ್ ನಲ್ಲಿ ಸಲ್ಲಿಸಬೇಕಾಗ್ತದೆ. ಮತ್ತೆ ನಾಲ್ಕನೇ ಹಂತದ ಬಗ್ಗೆ ನಾವು ತಿಳ್ಕೊಳ್ಳುವಂತಂದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬೇಕು. ಅಂದ್ರೆ ಎಲ್ಲಿ ನಿಮಗೆ ಯಾವ ವ್ಯಾಪ್ತಿಯಲ್ಲಿ ನೀವು ಹಣವನ್ನ ಕಳ್ಕೊಂಡಿರ್ತೀರಿ ಆ ವ್ಯಾಪ್ತಿಗೆ ಬರುವಂತಹ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ನೀಡಬೇಕು. ಆ ಲಿಖಿತ ದೂರಿನಲ್ಲಿ ನೀಡುವಂಥ ಸಂದರ್ಭದಲ್ಲಿ ಆ ದೂರಿನಲ್ಲಿ ಏನೇನು ವಿಚಾರಗಳಿರಬೇಕು ಅಂತಂದರೆ ಮೋಸದ ವಿಧಾನ, ಮತ್ತು ದಿನಾಂಕ ಮತ್ತು ಸಮಯ, ಕಳೆದುಕೊಂಡ ಮೊತ್ತ, ಮತ್ತು ನಿಮ್ಗೆ ಯಾರಿಗಾದ್ರೂ ಅನುಮಾನಿತ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯ ಸಂಬಂಧಪಟ್ಟಂಥ ಮಾಹಿತಿ ವಿವರಗಳನ್ನು ಈ ದೂರಿನಲ್ಲಿ ಸಲ್ಲಿಸಬೇಕಾಗ್ತದೆ. ಮತ್ತೆ ಐದನೇ ಹಂತದ ಬಗ್ಗೆ ನಾವು ತಿಳ್ಕೊಳ್ಳುವಂತಾದ್ರೆ ಸಾಕ್ಷ್ಯಗಳನ್ನ ಅಳಿಸಬೇಡಿ. ಏನಾಗುತ್ತೆ ಅಂತ ಕೆಲವೊಂದು ಬಾರಿ ಅಂತ ಹೇಳಿದ್ರೆ ಬಹಳ ಜನರು ಭಯದಿಂದ ಚಾಟ್, ಕರೆ ದಾಖಲೆ ಅಥವಾ SMS ಗಳನ್ನು ಅಳಿಸುತ್ತಾರೆ. ಇದು ತಪ್ಪು. ಕೆಳಗಿನ ಎಲ್ಲಾ ಸಾಕ್ಷ್ಯಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ನಾವು ದೂರನ್ನ ಸಲ್ಲಿಸಬೇಕಾಗ್ತದೆ. ಮತ್ತೆ ನಾವು ಹಣವನ್ನು ವಾಪಸ್ ಪಡ್ಕೊಳ್ಬೇಕಾದ್ರೆ ಎಲ್ಲಾ ಸಾಕ್ಷ್ಯಗಳನ್ನು ನಾವು ನಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದು ಯಾವ್ದು ಅಂತ ಹೇಳೋದಾದ್ರೆ ವಾಟ್ಸಪ್ ಚಾಟು, ಸ್ಕ್ರೀನ್ ಶಾಟ್, ಮತ್ತೆ ಕಾಲ್ ರೆಕಾರ್ಡ್ ಆಗಿರೋದೇ ಮಾತಾಡುವಂಥದ್ದು ಏನಾದರೂ ರೆಕಾರ್ಡ್ ಇದ್ರೆ ಆ ರೆಕಾರ್ಡ್ಗಳು, ಬ್ಯಾಂಕ್ SMS, UPI ಟ್ರಾನ್ಸಾಕ್ಷನ್ ಡೀಟೇಲ್ಸ್, ಮತ್ತೆ ಇಮೇಲ್ ID ನೀವೇನಾದ್ರು ವಿಚಾರಗಳನ್ನ ವಿನಿಮಯ ಮಾಡಿಕೊಡ್ರೆ ಅವನ್ನು ಕೂಡ ತಮ್ಮ ಸಾಕ್ಷ್ಯಗಳನ್ನ ಇಟ್ಕೊಳ್ಬೇಕಾಗ್ತದೆ. ಮೇಲ್ನ ಯಾವುದನ್ನು ಕೂಡ ನೀವು ಅಳಿಸುವಂತಿಲ್ಲ. ಅಂದ್ರೆ ಏನು ಡಿಲೀಟ್ ಮಾಡಿದ್ರೆ ನಿಮ್ಗೆ ಬರಬೇಕಾದಂತ ಹಣವನ್ನ ಪಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತದೆ. ಎಲ್ಲಾ ಸಾಕ್ಷ್ಯಗಳನ್ನ ತಮ್ಮ ಹತ್ರ ಇಟ್ಕೊಂಡ್ರೆ ನಮ್ಮ ಹಣವನ್ನು ವಾಪಸ್ ಪಡ್ಕೊಳ್ಳೋಕೆ ಎಲ್ಲವೂ ಕೂಡ ಸಹಕಾರಿಯಾಗ್ತವೆ. ಮತ್ತೆ ಸಾಮಾನ್ಯವಾಗಿ ಸೈಬರ್ ವಂಚನೆಗಳು ಯಾವ ಅಂತ ನಾವು ತಿಳ್ಕೊಳ್ಳೋದಾದ್ರೆ UPI ಸ್ಕ್ಯಾಮ್ ಅಂದ್ರೆ QR ಕೋಡ್ ಸ್ಕ್ಯಾನ್ ಮಾಡಿಸಿ ಹಣವನ್ನು ಕಳವು ಮಾಡುವುದು. ಅಂದ್ರೆ ನಿಮಗೆ ವಾಟ್ಸಪ್ ಮೂಲಕ QR ಕೋಡನ್ನು ಕಳಿಸಿ ಅದ್ರ ಮೂಲಕ ಸ್ಕ್ಯಾನ್ ಮಾಡಿಸಿ ಹಣವನ್ನು ಕಳವು ಮಾಡ್ಕೊಳ್ಬೋದು. ಮತ್ತು KYC ಅಪ್ಡೇಟ್ ಸ್ಕ್ಯಾಮ್ ಅಂದರೆ ಕೆಲವೊಂದು ಬಾರಿ ನಾವು ಬ್ಯಾಂಕ್ನ ಸಿಬ್ಬಂದಿಗಳು, ಬ್ಯಾಂಕ್ನ ಮ್ಯಾನೇಜರು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಅಪ್ಡೇಟ್ ಮಾಡಬೇಕು, ನಿಮ್ಮ KYCಗಳನ್ನ ಕೊಡಿ ಅಂತ ಹೇಳಿ ಬ್ಯಾಂಕ್ KYC ಹೆಸರಲ್ಲಿ OTP ಪಡೆದು ನಿಮ್ಮ ಖಾತೆಯಲ್ಲಿರುವಂಥ ಹಣವನ್ನು ಖಾಲಿ ಮಾಡುವಂಥದ್ದು ಕೂಡ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂದರೆ CBI, ED ಪೊಲೀಸ್ ಅಧಿಕಾರಿಗಳ ಹೆಸರಲ್ಲಿ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುವುದು. ಅಂದರೆ ಗಮನಿಸಿ, ಭಾರತದಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಕಾನೂನು ಪ್ರಕ್ರಿಯೆ ಇಲ್ಲ. ಮತ್ತು ಅದೇ ರೀತಿಯಾಗಿ ಫೇಕ್ ಲೋನ್ ಆ್ಯಪ್ಗಳು ಅಂದರೆ ಈಗ ನಿಮ್ಮ ಮೊಬೈಲ್ಗಳಲ್ಲಿ ಏನು ಸ್ಮಾರ್ಟ್ ಫೋನ್ಗಳನ್ನು ಯೂಸ್ ಮಾಡ್ತೀರಿ ಅದರಲ್ಲಿ ಫೇಕ್ ಲೋನ್ ಆ್ಯಪ್ಗಳನ್ನ ಬಿಟ್ಟು ಅವುಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕೆಲವೊಂದು ವಿಚಾರಗಳನ್ನ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅದರಲ್ಲಿ ಅಪ್ಡೇಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೆ ಸಾಲದ ಆಮಿಷವನ್ನು ತೋರಿಸಿ ವೈಯಕ್ತಿಕ ಮಾಹಿತಿಯನ್ನು ಕದಿಯುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಮತ್ತು ಜಾಬ್ ಫ್ರಾಡ್ ಅಂದರೆ ಏನು ನಿಮಗೆ ಉದ್ಯೋಗ ಕೊಡುತ್ತೇವೆ ಅಂತ ಹೇಳಿ ಹಣವನ್ನು ಪಡೆದು ವಂಚಿಸುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಮತ್ತು ಇದು ಸಂಬಂಧಪಟ್ಟಂಗೆ ಕಾನೂನು ಕ್ರಮಗಳು ಏನಂತ ನಾವು ತಿಳ್ಕೊಳ್ಳೋದಾದ್ರೆ ಸೈಬರ್ ವಂಚನೆ ಪ್ರಕರಣದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ವಿವಿಧ ವಿಧಿಗಳು ಅನ್ವಯಿಸಬಹುದು. ಅಪರಾಧ ಸ್ವರೂಪಕ್ಕೆ ಅನುಗುಣವಾಗಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ವಂಚನೆ, ವ್ಯಕ್ತಿತ್ವ ಕಳವು, ಕಂಪ್ಯೂಟರ್ ಸಂಪನ್ಮೂಲ ದುರುಪಯೋಗ, ಆನ್ಲೈನ್ ಮೋಸ ಇತ್ಯಾದಿ ಪ್ರಕರಣಗಳನ್ನು ದಾಖಲಿಸಬಹುದಾಗಿದೆ. ಮತ್ತೆ ನಮ್ಮ ಹಣ ವಾಪಸ್ ಸಿಗ್ತದೆ. ಹೌದು, ಖಂಡಿತ ನಿಮಗೆ ಹಣ ವಾಪಸ್ ಸಿಗ್ತದೆ. ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಆದರೆ ಎಷ್ಟು ಬೇಗ ನೀವು ದೂರು ನೀಡ್ತೀರಿ, ಮತ್ತು ಬ್ಯಾಂಕ್ ಮತ್ತು ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ, ಮತ್ತು ನಿಮ್ಮ ಅಕೌಂಟಿಂದ ಏನೋ ಹಣ ಟ್ರಾನ್ಸ್ಫರ್ ಆಗುತ್ತೆ ಹಣವನ್ನು
ಇನ್ನೂ ಫ್ರೀಸ್ ಆಗಿರುವುದೇ ಇವುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಯಾವುದೇ ಹಣ ನಿಮ್ಮ ಅಕೌಂಟಿಗೆ ತಗೊಂಡ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ಗೆ ನೀವು ಕಂಪ್ಲೇಂಟನ್ನು ಕೊಟ್ಟು ಹಣವನ್ನು ಫ್ರೀಸ್ ಮಾಡಿಸಿದ್ರೆ ಅಂಥ ಸಮಯದಲ್ಲಿ ಹಣವನ್ನು ಪಡ್ಕೊಳ್ಬಹುದಾಗಿದೆ. ಏನೇ ಆದರೂ ಕೂಡ ಮೋಸವಾದ ತಕ್ಷಣ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿರ್ತದೆ. ಮತ್ತು ನಾವು ಜನರಿಗೆ ಏನಪ್ಪ ಸಲಹೆ ಕೊಡೋದು ಅಂತ ಹೇಳಿದ್ರೆ, OTPಯನ್ನು ಯಾರಾದರೂ ಕೂಡ ಹಂಚ್ಕೊಳ್ಬಾರ್ದು. ಮತ್ತು ಯಾರಾದರೂ ನಿಮ್ಗೆ ಯಾರೋ ಗೊತ್ತಿರೋಂಥವ್ರು ಲಿಂಕನ್ನು ಕಳಿಸೋ ಸಂದರ್ಭದಲ್ಲಿ ಆ ಲಿಂಕನ್ನು ಕ್ಲಿಕ್ ಮಾಡಬಾರ್ದು. ಮತ್ತು QR ಕೋಡನ್ನು ಯಾರಾದರೂ ಕಳಿಸ್ಬಿಡೋದ್ರಂಥ ಸಂದರ್ಭದಲ್ಲಿ QR ಕೋಡನ್ನ ಸ್ಕ್ಯಾನ್ ಮಾಡುವ ಮೊದಲು ಅದನ್ನು ಪರಿಶೀಲನೆ ಮಾಡ್ಕೋಬೇಕು. ಮತ್ತು ಸಾಮಾಜಿಕ ಜಾಲತಾಣ ನಕಲಿ ಜಾಹೀರಾತುಗಳನ್ನು ನಂಬಬೇಡಿ. ಕೆಲವೊಂದು ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು ಈ ಥರ ಸಾಮಾಜಿಕ ಜಾಲತಾಣಗಳಿರುತ್ತೆ, ಅದರಲ್ಲಿ ನಕಲಿ ಜಾಹೀರಾತುಗಳು ಬರ್ತವೆ. ಆ ಜಾಹೀರಾತುಗಳನ್ನು ನಂಬಬಾರ್ದು. ಮತ್ತು ಬ್ಯಾಂಕ್ ಅಧಿಕಾರಿಗಳೊಂದು OTP ಕೇಳಿದ್ರೆ ನೀಡಬೇಡಿ. ಕೆಲವೊಂದು ಬಾರಿ ನಿಮ್ಮ ಮೊಬೈಲ್ಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿ ನಿಮ್ಮ ಬ್ಯಾಂಕಿಂದ ಒಂದು ಮೆಸೇಜ್ ಬಂದಿದೆ OTP ಕೊಡಿ ಅಂತ ಕೇಳಿದ ಸಮಯದಲ್ಲಿ ತಾವ್ಯಾರು ಕೂಡ OTPಯನ್ನು ನೀಡಬಾರ್ದು. ಮತ್ತು ಅದೇ ರೀತಿಯಾಗಿ ಏನು ನಾವು ನಿಮಗೆ ತಿಳಿಸುವಂಥ ವಿಚಾರ ಏನಂತ ಹೇಳಿದ್ರೆ, ಸೈಬರ್ ವಂಚನೆಗೊಳಗಾದರೆ ಗಾಬರಿ ಆಗಬಾರ್ದು. ತಕ್ಷಣ 1930ಕ್ಕೆ ಕರೆ ಮಾಡಿ ವಿಚಾರವನ್ನು ತಿಳಿಸಬೇಕು. ಮತ್ತು ಬ್ಯಾಂಕ್ನವ್ರಿಗೆ ಮಾಹಿತಿಯನ್ನು ಕೊಡಬೇಕು. ಸೈಬರ್ ಪೋರ್ಟಲ್ ಮತ್ತು ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ದಾಖಲಿಸುವುದರ ಮೂಲಕ ಮತ್ತು ನಿಮ್ಮ ಜಾಗರೂಕತೆ ನಿಮ್ಮ ಹಣ ಮತ್ತು ಮಾಹಿತಿಯನ್ನು ರಕ್ಷಿಸುತ್ತೆ. ಅಂದರೆ ನಾವು ಮನುಷ್ಯರು ಎಷ್ಟು ಜಾಗೃತಿಯಿಂದ ಇರ್ತೀವಿ ಅಷ್ಟು ನಮ್ಮ ಹಣವನ್ನು ನಾವು ರಕ್ಷಣೆ ಮಾಡ್ಬೋದಾಗಿದೆ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಚಾನಲ್ನ ಏನು ವೀಕ್ಷಣೆ ಮಾಡಿದ್ರಿ, ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಏನು ಮಾಹಿತಿಯನ್ನು ಪಡ್ಕೊಂಡ್ರಿ, ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಮತ್ತು ತಮಗೆ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.